ಅಂತ ಜಗದ್ಗುರು ತುಕಾರಾಮ ಮಹಾರಾಜರು ಇವತ್ತ ಅಭಂಗದಲ್ಲಿ ಹೇಳ್ತಾ ಇದ್ದಾರ. ಇವತ್ತು ನಾವು ನೀವು ಇಡೀ ಜಗತ್ತಂತೈತಿ ಜಗದ್ಗುರು ತುಕಾರಾಮ ಮಹಾರಾಜರು ಜಗದ್ಗುರು ತುಕಾರಾಮ ಮಹಾರಾಜರು ಅಂತ ಹೇಳಿ. ನಾವು ಈ ಊರಿಗೆ ಬಂದ್ರೆ ಸಂತರ ಬಂದಾಗ ನಮ್ಮೂರಿಗೆ ಅಂತ ನಮಗೆ ಹೋಗಿ ಸಂತರ ಅಂತಾರೆ. ಆದ್ರೆ ನಾವೆಲ್ಲರೂ ಏನಂತೀವಿ, ನಮ್ಮ ಜಗದ್ಗುರು ಸ್ವಾಮಿ ತುಕಾರಾಮ ಮಹಾರಾಜರು ಅಂತ ಮಹಾನ್ ಜಗದ್ಗುರು ತುಕಾರಾಮ ಮಹಾರಾಜರು ಇವತ್ತಿನ ಅಭಂಗದಲ್ಲಿ ಹೇಳ್ತಾ ಇದ್ದಾರ. ಸೇವೆಗೆ ತೆಗೆದುಕೊಂಡಂತ ಅಭಂಗದಲ್ಲಿ ಜ್ಞಾನಿ ಯಾಂಚ ರಾಜ ಗುರು ಮಹಾರಾವ್. ಜ್ಞಾನಕ್ಕನ ರಾಜ ಆದಂತವ್ರು ಯಾರಪ್ಪ ಅಂದ್ರೆ ಗುರು ಮಹಾರಾವ್ ಅದಾರ. ಯಾರು ಗುರು ಮಹಾರಾವ್? ಜ್ಞಾನಿ ಯಾಂಚ ರಾಜ ಗುರು ಮಹಾರಾವ ಮಣತಿ ಜ್ಞಾನ ದೇವ ತುಮಾ ಐಸೆ. ನಿಮಗ ಅಂತ ದೇವರಂತೇಳಿ ಯಾರಿಗೆ? ಜ್ಞಾನೇಶ್ವರ ಮೌಳಿ. ಇನ್ನು ಎರಡನೇ ಕಡೆಯಲ್ಲಿ ಹೇಳ್ತಾ ಇದ್ದಾರ, ಮಜ ಪಾಮರಾಹಿ ಕಾಯ ತೋರ. ನಾವೆಲ್ಲರೂ ಏನಂತೀವಿ, ಜಗದ್ಗುರು ತುಕಾರಾಮ ಮಹಾರಾಜರು. ಯಾಕ ನಿನ್ನ ಮಹಾರಾಜರು ಹೇಳಿದ್ರು, ಬಾರಾಬಂದು 5 ಕೋಟಿ 1 ಲಕ್ಷ शेवट 34 सहस्र स्पष्ट सांगितले. 5 ಕೋಟಿ 1,34,000 ಅಭಂಗಗಳನ್ನ ಬರೆದಂತವರು ನಮ್ಮ ತುಕಾರಾಮ ಮಹಾರಾಜರು. ಬಾರಾಬಂದು ಇಡೀ ಜಗತ್ತಿಗೆ ಯಾರಾದರೂ ಏನಾದರೂ ಕೊಡಲಿಕ್ಕೆ ಬಂದು ದಾನ ತಗೊಂಡ ತೆಗೆದುಕೊಳ್ಳಲ್ಲ ಅನ್ನುವಂತೆ ಸಂಸಾರದಲ್ಲಿ ಇದ್ದುಕೊಂಡು ಪಾರಮಾರ್ಥವನ್ನ ಮಾಡಿ ತೋರಿಸಿದರು ಜಗದ್ಗುರು ತುಕಾರಾಮ ಮಹಾರಾಜರು. ಅಂತ ಜಗದ್ಗುರು ತುಕಾರಾಮ ಮಹಾರಾಜರು ನಾವು ನೀವೆಲ್ಲರೂ ಕೂಡ ಅಂತೀವಿ. ಅಂತ ಜಗದ್ಗುರು ತುಕಾರಾಮ ಮಹಾರಾಜರು ಸೇವೆಗೆ ತೆಗೆದುಕೊಂಡಂತ ಅಭಂಗದಲ್ಲಿ ಎರಡನೇ ಕ್ರಮದಲ್ಲಿ ಹೇಳ್ತಾ ಇದ್ದಾರ, ಮಜ ಪಾಮರಾಹಿ ಕಾಯ ತೋರಪಣ ಪಾಯಿಚ ವಾಹನ ಪಾಯಿ ಬರೀ. ನಮ್ಮ ಕಾಲದಲ್ಲಿರ್ತಕ್ಕಂಥ ಪಾದರಕ್ಷೆಗಳನ್ನ ನಾವು ಎಲ್ಲಿ ಬಿಟ್ಟು ಬಂದೀವಿ? ಅಲ್ಲಿ ಬಿಟ್ಟು ಬಂದೀವಿ. ಹೌದು, ತಳವದಿತ್ತಲ್ಲ ಮೇಲೆ ಉತ್ಸವ ಮಾಡತ್ತೀವಿ, ಸೇವಾ ಮಾಡತ್ತೀವಿ. ಮನೆ ಒಳಗಾಗ್ಲಿ ಏನ್ ಮಾಡ್ತೀವಿ? ಹೊರಗೆ ಇಟ್ಟು ಅದಕ್ಕಾಗಿ ಸಪ್ರೇಟ್ ಆಗಿರ್ತೀವಿ. ಜಗದ್ಗುರು ತುಕಾರಾಮ ಮಹಾರಾಜರು ಹೇಳ್ತಾ ಇದ್ದಾರ, ಯಾರಿಗೆ? ಜ್ಞಾನೇಶ್ವರ ಮೌಳಿಯವರು. ಮಜ ಪಾಮರಾಹಿ ಕಾಯ ತೋರ ಫಲ ಪಾಹಿಚ ವಾಹನ ಪಾಯಿ ಬಲಿ. ನಿಮ್ಮ ಪಾದದ ರಕ್ಷೆಗಿಂತ ನಾನು ಕಡಿಮೆ ಇದ್ದೀನಿ ಅಂತ ಹೇಳ್ತಾ ಇದ್ದ. ಇನ್ನು ಮೂರನೇ ಕ್ರಮದಲ್ಲಿ ಹೇಳ್ತಾ ಇದ್ದಾರ ಜಗದ್ಗುರು ತುಕಾರಾಮ ಮಹಾರಾಜರು, ಬ್ರಹ್ಮಾದಿಕ ಜೇತೆ ತುಮ ಒಳಂಗಡಿ. ಬ್ರಹ್ಮಾದಿಕ ಜೇತೆ ತುಮ ಒಳಂಗಡಿ. ಎಲ್ಲ ಬ್ರಹ್ಮನ ಪದವಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮನ್ನ ಒಳಂಗಡಿ ಅಂದ್ರೆ ವರ್ಣನೆಯನ್ನ ಮಾಡ್ತಾ ಇದ್ದಾರ. ಇತರ ತುಳನಿ ಕಾಯ ಪೂಜೆ. ಇನ್ನು ಮತ್ತೊಬ್ಬರದ್ದು ಏನೈತಿ ಅವ್ರು ನಿಮ್ಮ ಮುಂದೆ ಏನೈತಿ? ಇತರ ತುಳನಿ ಕಾಯ ಪೂಜೆ ಏನೈತಿ ನಿಮ್ಮ ಮುಂದೆ? ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಕ್ರಮದಲ್ಲಿ ಹೇಳ್ತಾ ಇದ್ದಾರ, ತುಕಾಮಣಿ ನೇಣೆ ಯುಕ್ತಿಚಿತ ಕೋಲಿ मनोनी केविले पायी डोई. मजा पामराहे काय तोरपण पायीच्या वाहन पायी बरी. विडंबार कोमाई ಕೇವಲ ಅರ್ಧ ಗಂಟೆ ಟೈಮಿಂಗ್ ಇಲ್ಲದ ಅರ್ಧ ಗಂಟೆ ಎಲ್ಲ ಸೇವಾ ಆಗಬೇಕು. ಆ ಕೀರ್ತನ ಪೂರ್ವದಲ್ಲಿ ಯಥಾ ಪ್ರಕಾರವಾಗಿ ನಮ್ಮ ಪಂಡಲಿ ಸಂಪ್ರದಾಯದ ಪ್ರಕಾರವಾಗಿ ಶ್ಲೋಕವನ್ನ ಹೇಳಿ, ಪಾಂಡುರಂಗನ ಶ್ಲೋಕವನ್ನು ಹೇಳಿ ಯಥಾ ಪ್ರಕಾರವಾಗಿ ಮರಳಿ ಕೀರ್ತನಕ್ಕೆ ಬರೋಣ. ಆಹಾರೇ ಬಾಯಿ ಪ್ರಥಮ ನಮನತೋ ಶ್ರೀ ವಿನಾಯಕ ಕೇವನಿ ಗುರು ಚರಣೆ ಮಸ್ತಕ वदेले प्रसादिक वाणी हरिहराची पवाडी. पांडुरंगा
ಮಹಾರಾಜರು ಅಪನಿಷ್ಠಾಂತದಲ್ಲಿ ಹೇಳಿದ್ರು, ಪಾಂಡುರಂಗಾಪುರ ಪ್ರಥಮ ನಮನ. ಮೊದಲನೇ ನಮಸ್ಕಾರ ಪಾಂಡುರಂಗ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮತ್ತು ನಾಯಕಿಯಾದಂತಹ ಪಾಂಡುರಂಗನಿಗೆ ಸಮರ್ಪಣೆಯನ್ನು ಮಾಡಿ, ಎರಡನೇ ನಮಸ್ಕಾರವನ್ನ ಸದ್ಗುರುಗಳ ಚರಣಗಳಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಇದ್ರು. पांडुरंगाकडे प्रथम नमन, दुसरी चरण संतांची त्यांच्या कृपा झाले कृतेचा विस्तार, बाबाजी सद्गुरु दास तुका. ಇದರ ಜೊತೆಗೆ ಯಾವ ಗೋಲ್ಮಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೋಪಾನಾಥ್ ಮಹಾರಾಜರ ಪುಣ್ಯತಿಥಿಯ ದಿನೋತ್ಸವವನ್ನು ಮಾಡತಕ್ಕಂತ ಈ ನೂಲ್ಮಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಮತ್ತು ತಾಯಂದಿರಿಗೂ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ದಂಡವತ ನಮಸ್ಕಾರವನ್ನು ಸಲ್ಲಿಸಿ, ಮತ್ತು ನನ್ನ ಗುರುವರ್ಯರಾದಂತಹ ಹಿಟ್ಟರ ಪಾಟೀಲ್ನವರವರಿಗೂ ಮತ್ತು ಇಲ್ಲಿ ನನ್ನ ತಂದೆ ತಾಯಿ ಸ್ವರೂಪಿಗಳಾದಂತ ಎಲ್ಲರಿಗೂ ನನ್ನ ಅನಂತ ದಂಡವತ ನಮಸ್ಕಾರವನ್ನು ಸಲ್ಲಿಸಿ ಯಥಾ ಪ್ರಕಾರವಾಗಿ ಮರಳಿ ಕೀರ್ತನೆ ಬರ್ತಾ ಇದ್ದೀವಿ. ಈ ಕೀರ್ತನದಲ್ಲಿ ನಾನು ಚಿಕ್ಕ ಹುಡುಗ, ಮೊದಲನೇದು ನನಗೆ ಮರಾಠಿ ಬರೋದಿಲ್ಲ, ಕನ್ನಡ ನನಗೆ ಸಾಲಿ ಬಹಳ ಕಲ್ತಿಲ್ಲ. ಆದ್ರೂ ಆ ಭಗವಂತ ಏನು ನುಡಿಸ್ತಾನೆ ಅದನ್ನ ಹೇಳ್ತೀನಿ. ಶಬ್ದದಲ್ಲಿ ಮರಾಠಿ ಶಬ್ದ ಅದನ್ನ ಬಾಯ್ಪಟ್ಟು ಮಾಡಿಕೊಂಡು ಕನ್ನಡದಲ್ಲಿ ಅದನ್ನು ವಿಸ್ತಾರ ಮಾಡಿ ಹೇಳೋದನ್ನು ಸ್ವಲ್ಪ ಕಷ್ಟ ಇದೆ. ಅಕ್ಷರದ ಒತ್ತಕ್ಷರಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ಮಗ ಅಂತ ತಿಳ್ಕೊಂಡು, ನಿಮ್ಮ ಮಗ ಅಲ್ಲಂದ್ರೆ ನಮ್ಮ ಚಿಕ್ಕ ಹುಡುಗ ಅಂತ ತಿಳ್ಕೊಂಡು ಕ್ಷಮಾ ಮಾಡಿ ಅಂತ ಕೇಳ್ಕೊಂಡು ಸೇವೆಗೆ ತೆಗೆದುಕೊಂಡಂತ ಅಮೌಂಡು ज्ञानी यांचा राजा, ज्ञानी यांचा राजा गुरु महाराज मनती ज्ञानदेव तुम्हा ऐशी. ಒಂದನೇ ಕರದಲ್ಲಿ ವಿಷಯವನ್ನು ಬಿಡಿಸೋಣ. ಜ್ಞಾನಿಯಾಂಚ ರಾಜ ಗುರು ಮಹಾರಾಜ್ ಅಂತ ಹೇಳಬೇಕಾದ್ರೆ ಜಗದ್ಗುರು ತುಕಾರಾಮ್ ಮಹಾರಾಜರು ಎಷ್ಟೊಂದು ವಿಚಾರವನ್ನ ಮಾಡಿ ಹೇಳಿದಾರಂತಂದ್ರೆ, ಇವರು ಮೂಲಕ ಇವರ ಅಜ್ಜ ಅಪೇಗಾಂವದಲ್ಲಿ ಕುಲಕರ್ಣಿ ಮನೆತನದಲ್ಲಿ ಹುಟ್ಟಿ
ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಗ್ರಾಮ ಪಂಚಾಯಿತಿ ಅಂತ ಹೇಳ್ತಾರಲ್ಲ, ಅಂತ ಕೆಲಸದಲ್ಲಿ ಅಪೇಗಾಮದಲ್ಲಿ ಯಾವ ಜ್ಞಾನೇಶ್ವರ ಮಹಾರಾಜರ ಅಜ್ಜ ತ್ರಯಂಬಕ ಪಂತ್ ಅಂತೇಳಿ ಅಪೇಗಾಮದಲ್ಲಿದ್ರು. ಅವರು ಕುಲಕರ್ಣಿ ಮನೆತನದಲ್ಲಿ ಅಪೇಗಾಮದಲ್ಲಿದ್ರು. ಅವರಿಗೆ ಒಬ್ಬ ಮಗ ಹುಟ್ಟಿದ, ಗೋವಿಂದ ಪಂತ್ ಅಂತೇಳಿ. ಆ ಮಗ ಹುಟ್ಟಬೇಕಾದ್ರೆ ಸುಮಾರು 47 ವರ್ಷ ಲಗ್ನ ಆಗಿ ಬಹಳ ವರ್ಷಗಳವರೆಗೆ ಅವರಿಗೆ ಮಕ್ಕಳೇ ಆಗಿಲ್ಲ. ಯಾರಿಗೆ? ತ್ರಯಂಬಕ ಪಂತ್ ಅವರಿಗೆ. ಅವಾಗ ಭಗವಂತನಲ್ಲಿ ಅವರು ಕಳಕಳಿಯಿಂದ ಬೇಡಿಕೊಂಡು, ವಂಶೋದ್ಧಾರಕ ನಮಗೆ ಬೇಕಾಗಿದೆ. ನಾವು ಬಹಳ ವರ್ಷಗಳಿಂದ ನಮ್ಮ ಅಜ್ಜ ಮುತ್ತಜ್ಜ ಹೀಗೆ ನಾವು ಸೇವೆಯನ್ನ ಮಾಡ್ಕೊಂತ ಬಂದೀವಿ. ವಂಶ ಪರಂಪರೆ ಬೆಳೆಯಬೇಕಾದ್ರೆ ನಮಗೊಂದು ಪುತ್ರ ಸಂತಾನ ಬೇಕಾಗಿದೆ. ನಮಗೊಂದು ಪುತ್ರ ಸಂತಾನವನ್ನ ಮಾಡಪ್ಪ ಭಗವಂತ ಕರುಣಿಸು ಅಂತೇಳಿ ಅವರ ಸ್ವಂತ ಬುದ್ಧಿಯಿಂದ ಕೇಳಲಿಲ್ಲ. ಯಾಕೆ? ಗಣಮಕ್ಕಳಿಗೆ ಅದರ ಆಚರಣೆ ಇರೋದಿಲ್ಲ, ಹಿರಿಯರು ಅಂತಾರ. ಆದ್ರೆ ಹಡೆದ ತಾಯಿ ಹೆಣ್ಣು ಮಕ್ಕಳಿಗೆ ಅದರ ಅವಶ್ಯಕತೆ ಇರ್ತದೆ. ಎಲ್ಲ ನಮ್ಮ ತಾಯಂದಿರಿಗಾಗಲಿ ನಮ್ಮ ಅಕ್ಕಂದಿರಿಗಾಗಲಿ ಎಲ್ಲರಿಗೂ ತಾಯಂದಿರಿಗೆ ಅದರ ಅವಶ್ಯಕತೆ ಇರ್ತದೆ. ಮಗು ಬೇಕು. ಮಗು ಇಲ್ಲ ಅಂದ್ರೆ ನಮಗೆ ಸರಿ ಆಗುದಿಲ್ಲ. ವಂಶೋದ್ಧಾರಕ ಬೇಕು ಅಂತೇಳಿ ಗಂಡನಿಗೆ ಕೇಳ್ಕೊಂಡು ಹೋಗಿ ಭಗವಂತನಲ್ಲಿ ಕೇಳಪ್ಪ, ಭಗವಂತನಲ್ಲಿ ಕೇಳ್ರಿ ಅಂತ ಹೇಳಿದಾಗ ತ್ರಯಂಬಕ ಪಂತ್ ಅವರು ಹೋಗಿ ಭಗವಂತನಿಗೆ ಕೇಳಿದಾಗ ಅವಾಗ ಒಂದು ಪುತ್ರ ಸಂತಾನ ಆಯ್ತು. ಅದು ಯಾರು ಅಂತಂದ್ರೆ ಗೋವಿಂದ ಪಂತ್. ಆ ಗೋವಿಂದ ಪಂತ ಅವರಿಗೂ ಕೂಡ ಮಕ್ಕಳು ಲಘು ಆಗಿಲ್ಲ. ಅವರಿಗೆ ನೀರಾಬಾಯಿ ಅನ್ನತಕ್ಕಂಥ ಸದ್ಗುಣಿ ಹೆಣ್ಣು ಮಗಳನ್ನ ಮದುವೆ ಮಾಡಿದ್ರು ಗೋವಿಂದ ಪಂತನಿಗೆ. ಅವ್ರಿಗೂ ಕೂಡ ಲಘು ಮಕ್ಕಳೇ ಆಗಲಿಲ್ಲ. ಅವಾಗೂ ಕೂಡ ಅವರು ಅದನ್ನೇ ಭಗವಂತನಲ್ಲಿ ಕೇಳಿಕೊಂಡು ನಮಗೊಂದು ಪುತ್ರ ಸಂತಾನ ಆಗಬೇಕು ಅಂತೇಳಿ. ಅವಾಗ ಅವ್ರಿಗೆ ಬಹಳ ದಿವಸಗಳ ಕಾಲದವರೆಗೆ ಮಕ್ಕಳಾಗಿದ್ದಿಲ್ಲ. ಆಮೇಲೆ ಒಂದು ಮಗು ಆಯ್ತು. ಯಾರು? ಯಾವ ನಮ್ಮ ಜ್ಞಾನೇಶ್ವರ ಮಹಾರಾಜರ ತಂದೆ ವಿಠ್ಠಲ ಪಂತನವರು ಹುಟ್ಟಿದ್ರು. ವಿಠ್ಠಲ ಪಂತವರು ಹುಟ್ಟಿದ್ರು. ಇಡೀ ಕುಟುಂಬದೊಳಗ ಮತ್ತು ಆ ಊರಿನಲ್ಲಿ ಬಹಳ ದಿವಸಕ್ಕ ಮಗು ಹುಟ್ಟಿದಾನಂತೇಳಿ ಎಲ್ಲರೂ ಹುಟ್ಟುವ ಮಗು ಹೇಗಿತ್ತಂದ್ರ ನೋಡಲಿಕ್ಕೆ ಚಂದಿತ್ತು, ದಪ್ಪಟ್ಟಾಗಿತ್ತು. ಬಹಳ ಭಗವಂತನ ಕೃಪಾಶೀರ್ವಾದದಿಂದ ಹುಟ್ಟಿದಂತ ಮಗ. ಹಾಗಾಗಿ ಬಹಳ ಚಂದ, ತೇಜಸ್ಸು ಎಲ್ಲರೂ ಯಾರು ಇದ್ರು ನಮಗೆ ವಿಠ್ಠಲ ಪಂತವರು. ಅವಾಗ ಅಪ್ಪನಿಗೆ ಕೇಳಿದ್ರೆ ನನ್ನ ಮಗ ಬಹಳ ಚಂದದ ತೇಜಸ್ವದ, ಇವನಿಗೆ ಸಂಪ್ರದಾಯದ ಇದನ್ನ ಕಲಿಸೋಣ ಅಂತೇಳಿ ಸುಮಾರು 8ನೇ ವರ್ಷಕ್ಕೆ ಏನು ಮಾಡಿದ್ರು ಅಂತಂದ್ರ ಪೈಠಣ ಗ್ರಾಮಕ್ಕೆ ಶುರು ಮಾಡೋದು. ಪೈಠಣ ಎಲ್ಲಿಂದ? ಅಪೇಗಾಮದಿಂದ ಪೈಠಣ ಹೋದ್ರು ಕಲೀಲಿಕ್ಕೆ. ಪೈಠಣದಲ್ಲಿ ಹೋದ್ರು. ಮುಂದೆ ಊರಿಗೆ ಬಂದ್ರು ವಿಠ್ಠಲ ಪಂತವರು ತನ್ನ ತಂದೆ ತ್ರಯಂಬಕ ಪಂತವರು ಹೇಳಿದ್ರು, ನಾನು ತೀರ್ಥಾರ್ಥವಾಗಿ ನಾನು ಒಂದ್ ಸ್ವಲ್ಪ ಊರುಗಳನ್ನ ಅಡ್ಡಾಡ್ಬೇಕಾಗಿದೆ, ನನಗೆ ತಿಳ್ಕೊಳ್ಳಿದ್ದು ಬಹಳ ಐತಿ, ನಾನು ಹೋಗ್ತೀನಿ ತೀರ್ಥಾಟನಕ್ಕೆ ಅಂತ. ಬಹಳ ದಿವಸದ ಹುಟ್ಟಿದ ಮಗ ಏನ್ ಕೇಳ್ತಾರ ಅಂತೇಳಿ ಅವ್ರು ತಿಳ್ಕೊಂಡಿದ್ರು. ಆದ್ರೆ ಮಗ ಏನ್ ಕೇಳ್ತಾ ಇದ್ದಾರ, ಎಲ್ಲ ದೇವಸ್ಥಾನಗಳನ್ನ ನೋಡ್ಬೇಕನ್ನಂತ ಆಶೆ ಇದೆಯಲ್ಲ ನನ್ನ ಮಗನಿಗೆ, ಬಹಳ ದಿವಸ ಹುಟ್ಟಿದಾನೆ, ನೋಡಿ ಬರಲಿ ಅಂತೇಳಿ ತ್ರಯಂಬಕ ಪಂತ್ ಅವರು ಏನ್ ಮಾಡಿದ್ರು, ವಿಠ್ಠಲ ಪಂತನಿಗೆ ಕಳಿಸಿದ್ರು. ಪೈಠಣಕ್ಕೆ ಹೋದ್ರು. ಮುಂದೆ ಪೈಠಣಕ್ಕೆ ಹೋದ ನಂತರ ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂತ ಹೋಗಿ ಅವತ್ತಿನ ಕಾಲದೊಳಗೆ ನಾವೇನಂತೀವಿ, ಇವತ್ತು ನಿನ್ನ ಮಹಾರಾಜರು ಹೇಳಿದ್ರು ಕಡೆದು, ಇವತ್ತು ನಾವು ಆಳಂದಿ ಅಂತೀವಿ. ಅವತ್ತ ಅಲಂಕಾಪುರ ಅಂತಕ್ಕಂಥ ಹೆಸರು ನಾಮಕರಣ ಇತ್ತು ಆ ಊರಿಗೆ. ಯಾಕ? ಆಳಂದಿಗೆ ಹೋದ್ರು. ಆಳಂದಿಗೆ ಹೋದ ನಂತರ ಸಿದ್ದೇಶ್ವರ ಗುಡಿ ಒಳಗ ನಾಮಸ್ಮರಣೆಯನ್ನು ಮಾಡ್ಕೊಂಡು 1-2 ದಿವಸ ಇನ್ನು ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಮುಂದಿನ ಊರಿಗೆ ಕಾಶಿ ತ್ರಯಂಬಕ ಹೀಗೆ ಹೋಗ್ಬೇಕು ಅಂತ ಆಸೆ ಮಾಡ್ಕೊಂಡಿದ್ರು, ಕಲ್ಪನಾ ಮಾಡ್ಕೊಂಡಿದ್ರು. ಅಲ್ಲಿ ಏನಾಗ್ಬಿಟ್ಟಿತ್ತು ಅಂತಂದ್ರ, ಯಾವ ಆಳಂದಿ ಕ್ಷೇತ್ರದಲ್ಲಿ ಸಿದ್ದೋಪಂತ್ ಅನ್ನತಕ್ಕಂಥ ಒಬ್ಬ ಬ್ರಾಹ್ಮಣರು, ಅವರಿಗೆ ಉಮಾಬಾಯಿ ಅನ್ನತಕ್ಕಂಥ ಸದ್ಗುಣಿ ಹೆಂಡತಿ. ಸಿದ್ದೋಪಂತ ಮತ್ತು ಉಮಾಬಾಯಿ
ಅವರಿಗೆ ಒಂದು ಹೆಣ್ಣು ಮಗು ಆಗಿತ್ತು. ಆ ಹೆಣ್ಣು ಮಗು ಒಂದೇ ಇತ್ತು, ಅವ್ರ ಮನೆಯೊಳಗೆ ಒಂದೇ ಒಂದು ಮಗು ಹುಟ್ಟಿತ್ತು. ಆ ಹೆಣ್ಣು ಮಗನಂತರೂ ಸಹಿತ ಅವರು ಕೂಡ ಬಹಳ ಒಂದು ಅಚ್ಚುಕಟ್ಟವಾಗಿ ಸಂಪ್ರದಾಯದೊಳಗೆ ಬೆಳೆಸಿದ್ರು. ಅವತ್ತೇನಾಯ್ತು ಅಂದ್ರೆ ನಮ್ಮ ವಿಠ್ಠಲ್ ಪಂತವರು ಗುಡಿಯೊಳಗೆ ಮಲ್ಕೊಂಡಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ತಮ್ಮ ನಿತ್ಯ ಕರ್ಮವನ್ನ ಮುಗಿಸಿಕೊಂಡು ಒಂದು ಅಜಾನವೃಕ್ಷ ಪಿಂಪಲ್ ಅನ್ನತಕ್ಕಂಥ ಗಿಡದ ಬುಡಕ್ಕೆ ಕುಳಿತುಕೊಂಡು ಅಭ್ಯಾಸವನ್ನ ಮಾಡ್ತಾ ಇದ್ರು.